ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ವಿ. ಮನೆ ಕಟ್ಸೋದಕ್ಕೆ ಪಾಯ ಹಾಕ್ಸಿದೀವಿ. ಇವಾಗ ಮನೆ ಕೆಲಸ ನಡೀತಾ ಇದೆ. ಬೇಡ್ಕೊಂಡಿದ್ವಿ ಅಮ್ಮನ ಹತ್ರ, ಏನು ತೊಂದರೆ ಇಲ್ದಿರೋ ನಿರ್ವಾಗಿ ಕೆಲಸಗಳೆಲ್ಲ ನೆರವೇರ್ಲಿ ಅಂತ ಬೇಡ್ಕೊಂಡಿದ್ವಿ. ಅದು ಈಡೇರಿದೆ ನಮ್ದೆಲ್ಲ. ಮಾಯಾ ಮಹಿಮಾ ಭಾಸಿನಿ ಜೈ ಕಾಳಿ. ಅಮ್ಮನ ಹತ್ರ ಬೇಡ್ಕೊಂಡ್ರೆ ತುಂಬಾನೇ ಒಂದು ನಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇನ್ನೊಂದು ವಿಷಯ ಏನಂದ್ರೆ ಶತ್ರು ಬಾಧೆನೂ ಕಡಿಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಮ್ಮನ ನಂಬೇಕಿಲ್ಲ, ಇಲ್ಲಿ ನಂಬಿಕೆ ಇಡ್ಬೇಕಿಲ್ಲ. ನಂಬಿಕೆ ಇಟ್ಕೊಳ್ಳೋಯ್ತು ಅಂತಾರೆ ಎಲ್ಲ ಕೆಲಸ ಆಗ್ತದೆ. ಜೈ ಕಾಳಿ ಭದ್ರಕಾಳಿ. ನಮಗೆ ತುಂಬ ಕಷ್ಟ ಇತ್ತು ಸರ್. ನಮ್ಮ ಮಗಳಿಗೆ 8 ವರ್ಷ ಆಯಿತು. ಅವರು ಮನೆ ಲೀಸ್ಗೆ ಹಾಕಬೇಕು ಅಂತ ತುಂಬ ಅರ್ಪಣೆ ಮಾಡಿದ್ರು, ಆಗಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ 1 ತಿಂಗಳಲ್ಲೇ ನಮ್ಮ ಕೆಲಸ ಎಲ್ಲ ಆಯಿತು. ಚೆನ್ನಾಗಿದ್ದಾರೆ, ಆರೋಗ್ಯನೂ ಚೆನ್ನಾಗಾಗಿದೆ ಸರ್. ಮಾಯಾ ಮಹಿಮಾ ಭಾಸಿನಿ ಜೈ ಕಾಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾವು ಇಲ್ಲಿ ಮಲಪನಹಳ್ಳಿಯಿಂದ ಬಂದ್ವಿ. ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅಮ್ಮನ ಬಗ್ಗೆ ತಿಳ್ಕೊಂಡು ಬಂದ್ವಿ ದೀಪ ಹಚ್ಚೋದಕ್ಕೆ ಅಂತ. ನಾವು ದೇವ್ರ ಹತ್ರ ಬೇಡ್ಕೊಂಡು 4ನೇ ವಾರ ಇದು ದೀಪ ಹಚ್ಚಿದ್ದೀವಿ. 3 ವಾರ ಬೂದ್ ಕುಂಬಳಕಾಯಿ ದೀಪ ಹಚ್ಚಿದ್ವಿ. 4ನೇ ವಾರ ಇವತ್ತು ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ನಾವು ಅಂದ್ಕೊಂಡಿದ್ದು ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ವಿ, ಆ ಕೆಲಸ ಆಗಿದೆ. ಮತ್ತು ನಾವು ಇನ್ನೂ ಒಂದು ವಾರ ಬಂದು ದೀಪ ಹಚ್ಚಬೇಕು, ಬೆಲ್ಲದ ದೀಪ ಹಚ್ಚಿ ಬೇಡ್ಕೊಂಡು ಹೋಗಬೇಕು. ಪರಿಪೂರ್ಣವಾಗಿ ನಂಬಿಕೆಯಿಂದ ಬಂದು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ದೀಪ ಹಚ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ. ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ವಿ. ಮನೆ ಕಟ್ಸೋದಕ್ಕೆ ಪಾಯ ಹಾಕ್ಸಿದೀವಿ. ಇವಾಗ ಮನೆ ಕೆಲಸ ನಡೀತಾ ಇದೆ. ಬೇಡ್ಕೊಂಡಿದ್ವಿ ಅಮ್ಮನ ಹತ್ರ, ಏನು ತೊಂದರೆ ಇಲ್ದಿರೋ ನಿರ್ವಾಗಿ ಕೆಲಸಗಳೆಲ್ಲ ನೆರವೇರ್ಲಿ ಅಂತ ಬೇಡ್ಕೊಂಡಿದ್ವಿ. ಅದು ಈಡೇರಿದೆ ನಮ್ದೆಲ್ಲ. ಮೊದಲನೇ ವಾರ ಬಂದಾಗ ನಾವು ಅರಕೆ ಕಟ್ಟಬೇಕು. ಅಲ್ಲಿ ಹೇಳ್ತಾರೆ ಸ್ವಾಮಿಗಳು, ಅವ್ರು ಹೇಳೋದಾರ ಅರಕೆ ಕಟ್ಟಿ ನಾವು ಬೇಡ್ಕೊಂಡು ಹೋಗಬೇಕು. 2ನೇ ವಾರ ಬಂದಾಗ ಬೂದ್ ಕುಂಬಳಕಾಯಿ ದೀಪ, 3 ವಾರ 3 ಬೂದ್ ಕುಂಬಳಕಾಯಿ ದೀಪ ಹಚ್ಚಬೇಕು. 4ನೇ ವಾರ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಮ್ಮನಿಗೆ. 5ನೇ ವಾರ ಸ್ನಾನ ಎಲ್ಲ ಮಾಡ್ಕೊಂಡು ಇಲ್ಲಿ ಅಮ್ಮನ ತೀರ್ಥ ಸ್ನಾನ ಮಾಡಿಕೊಂಡು ಬೆಲ್ಲದ ದೀಪ ಹಚ್ಕೊಂಡು ಹೋದ್ರೆ ನಮ್ಮ ಬೈಕೆಗಳು ಈಡೇರುತ್ತವೆ. ನಾವೇನು ಬೈಕೆಗಳಿರುತ್ತೆ, ನಾವು ಏನು ಬೇಡ್ಕೊಂಡಿರ್ತೀವಿ ಅಮ್ಮನ್ನೆಲ್ಲರೂ ಈಡೇರಿಸ್ತಾರೆ. ನನ್ನ ಹೆಸರು ಮಂಜುನಾಥ್ ಅಂತ ಸರಿ. ಇಲ್ಲೇ ಮಲಯಪ್ಪನಹಳ್ಳಿ ಗ್ರಾಮದವ್ರು ನಾವು. ಸರಿ ಯೂಟ್ಯೂಬ್ ನೋಡಿಕೊಂಡು ಸರಿ ಬಂದ್ವಿ ನಾವು. ಸರಿ ಇಲ್ಲಿ ವಿಶೇಷ ಏನು ಅಂತಂದರೆ, ಬೇರೆ ಕಡೆ ಹೋಗ್ಬಿಟ್ಟು ಸರಿ ಅದಕ್ಕೆ ಟೋಕನು ಇದಕ್ಕೆ ಟೋಕನು ಅಂತ ಅಂದ್ಬಿಟ್ಟು ಸುಮಾರು ದುಡ್ಡು ಹಾಳು ಮಾಡ್ಕೋತಾರೆ. ಅದಕ್ಕೆ ಸುಮಾರು ಜನ ಅದಕ್ಕೆ ಬಲಿ ಆಗ್ತಾರೆ. ಅದಕ್ಕೆ ನನಗೆ ಗೊತ್ತಿರೋದೇನೋ ಅಂತ ಮಂತ್ರವಾದಿ ಅದು ಇದು ಅಂತ ಅಂದ್ಬಿಟ್ಟು ಸುಮಾರು ಸಾವಿರಾರು ರೂಪಾಯಿ ದುಡ್ಡು ಕೇಳ್ತಾರೆ. ಆ ಥರ ಒಂದು ಇದರಲ್ಲಿ ಇಲ್ಲಿ ಬಂದ್ಬಿಟ್ಟು ಸರಿ ಅಮ್ಮನಿಗೆ ಒಂದು ಸೇವೆ ಮಾಡಿದ್ರೆ ತುಂಬ ಒಳ್ಳೆಯದು. 5 ವಾರ ದೀಪ ಹಚ್ಚಕ್ಕೆ ಹೇಳ್ತಾರೆ. 3 ವಾರ ಬೂದುಗುಂಬಳಕಾಯಿ ದೀಪ, ಮತ್ತು 4ನೇ ವಾರ ನಿಂಬೆಹಣ್ಣಿನ ದೀಪ, ಮತ್ತು 5ನೇ ವಾರ ಕೊನೆ ವಾರದಲ್ಲಿ ಬೆಲ್ಲದ ದೀಪ ಹಚ್ಬಿಟ್ಟು ಕೊನೆ ಇದರಲ್ಲಿ ಸ್ನಾನ ಮಾಡಿಸ್ಕೊಂಡು ಹೋಯ್ತು ಅಂದರೆ ತುಂಬಾ ಅಮ್ಮನ ಹತ್ರ ಬೇಡ್ಕೊಂಡ್ರೆ ತುಂಬಾ ಒಂದು ನಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇನ್ನೊಂದು ವಿಷಯ ಏನಂದರೆ ಶತ್ರು ಬಾಧೆನೂ ಕಡಿಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಮ್ಮನ ನಂಬೇಕಿಲ್ಲ, ಇಲ್ಲಿ ನಂಬಿಕೆ ಇಡಬೇಕಿಲ್ಲಿ. ನಂಬಿಕೆ ಇಟ್ಕೊಂಡೋಯ್ತು ಅಂತಾರೆ ಎಲ್ಲ ಕೆಲಸ ಆಗ್ತದೆ. ಬೇರೆ ಕಡೆ ಹೋಗ್ಬಿಟ್ಟು ಅಷ್ಟು ದುಡ್ಡು ಮಾಡ್ಕೋತಾರೆ. ಅದು ಅಷ್ಟೊಂದು ಇದರಲ್ಲಿ ಇಲ್ಲಿ ನಾವು ಕಳ್ಕೊಳೋದೇನಿಲ್ಲ. ಸರ್ ದೂರದಿಂದ ಎಷ್ಟೇ ದೂರದಿಂದ ಬಂದರೂ ಅಲ್ಲಿ ಉಳ್ಕೊಳೋದಕ್ಕೆ ಮತ್ತು ಊಟದ ವ್ಯವಸ್ಥೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಸರಿ ಆ ಥರದೇ ತೊಂದರೆ ಏನಿಲ್ಲ ಇಲ್ಲಿ. ಎಲ್ಲ ಇದಕ್ಕೂ ಒಂದು ಸೆಕ್ಯೂರ್ ಅನ್ನೋದು ಒಂದು ಇದಿದೆ. ಮತ್ತು ಈಗ ನಮಗೆ ಒಂದು 3 ವಾರ, ಈಗ 4ನೇ ವಾರ ನಾವು ಈಗ ಸರಿ ನಾವು ಮನೆ ಕಟ್ಟಬೇಕು ಅಂತ ಕೇಳ್ಕೊಂಡಿದ್ವಿ ನಾವು. ಸರಿ ಈಗಾಗಲೇ ಪಾಯ ಹಾಕಿದ್ದೀವಿ. ಈಗ ಮನೆ ಕೆಲಸ ನಡೀತಾ ಇದೆ. ಸರಿ ಒಂದೊಂದಾಗಿ ನೆರವೇರುತ್ತೆ.
ತುಂಬ ಕಷ್ಟ ಇತ್ತು ಸರ್. ನಮ್ಮ ಮಗಳಿಗೆ 8 ವರ್ಷ ಆಯಿತು ಅವ್ರ ಮನೆ ಲೀಸ್ಗೆ ಹಾಕ್ಕೊಬೇಕು ಅಂತ ತುಂಬ ಅರ್ಪಣೆ ಮಾಡಿದ್ರು, ಆಗಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ 1 ತಿಂಗಳಲ್ಲೇ ನಮ್ಮ ಕೆಲಸ ಎಲ್ಲ ಆಯಿತು. ಚೆನ್ನಾಗಿದ್ದಾರೆ, ಆರೋಗ್ಯನೂ ಚೆನ್ನಾಗಾಗಿದೆ ಸರ್. ಇವಾಗ ಇನ್ನೂ ಬರಬೇಕು ಅನಿಸುತ್ತೆ, ಇನ್ನೂ ಒಂದು ಕಾರ್ಯ ಆಗಬೇಕು. ನನಗೆ ಅದು ಅಮ್ಮ ನಡೆಸ್ಕೊಡ್ತಾರೆ, ನಂಬಿಕೆ ಇದೆ. ನಾವು ಬರ್ತಾಯಿದ್ದೀವಿ ಸರ್. ಇಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರಿ, ಕುಂಬಳಕಾಯಿ ದೀಪ ಹಚ್ಚಿದ್ರಿ, ಬೆಲ್ಲದ ದೀಪ, ನಿಂಬೆಹಣ್ಣು ದೀಪ ಹಚ್ಚಿದ್ರಿ. ತುಂಬ ಚೆನ್ನಾಗಾಯ್ತು ಸರ್. ನನಗೆ ಆರೋಗ್ಯ ತುಂಬ ಸಮಸ್ಯೆ ಇತ್ತು, ಆರೋಗ್ಯನೂ ಪರವಾಗಿಲ್ಲ. ಸ್ವಲ್ಪ ದುಡ್ಡಿನ ಸಮಸ್ಯೆ ತುಂಬ ಪ್ರಾಬ್ಲಮ್ ಆಗಿತ್ತು, ಮನೇಲೂ ತುಂಬ ತೊಂದರೆ ಇತ್ತು. ಎಲ್ಲ ಸಾಲವಾಯ್ತು ಸರ್. ಚೆನ್ನಾಗಿದ್ರಿ ಇವಾಗ, ಅದಕ್ಕೆ ಬರ್ತಾಯಿದ್ದೀವಿ ಅಮ್ಮ ಹತ್ರ. ಸಂತೋಷ ಆಗ್ತದೆ. ಅಮ್ಮನ ನೋಡೋದೇ ಒಂದು ಸಂತೋಷ. ಆ ಅಮ್ಮನ ಬಂದು ದರ್ಶನ ಮಾಡ್ಕೊಂಡು ಹೋದಾಗ ಮನ್ಸಿಗೆ ಸಮಾಧಾನ, ನಮಗೆ ಮನೆಯಲ್ಲೂ ಖುಷಿ ಇದೆ. ಎಲ್ಲನೂ ಶತ್ರುಗಳ ಬಾಧೆ ಏನೇ ಇದ್ರೂ ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು ನಾವು ದೀಪ ಹಚ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರ ಕಷ್ಟಗಳನ್ನ ಅಮ್ಮನು ಒಳ್ಳೇದು ಮಾಡ್ತಾಳೆ, ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ಬಂದು ಎಲ್ಲರೂ ದೀಪ ಹಚ್ಕೊಂಡು ಹೋಗಿ ಆ ಅಮ್ಮನ ಸ್ಮರಣೆ ಮಾಡಿ ಎಲ್ಲರೂ ಸಂತೋಷವಾಗಿರ್ತೀರ ಅಂತ ಅವ್ರು ಹೇಳಿ. ಹೌದು, ದೀಪ ಹಚ್ಚಿ ಭಕ್ತಿಯಿಂದ ಬೇಡ್ಕೊಂಡು ದೀಪ ಹಚ್ಕೊಂಡು ಹೋಗಬೇಕು. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಬಂದು ಹಚ್ಚಲಿ. ಆಮೇಲೆ ಪ್ರಸಾದದ ಸೇವೆ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಸಾದ ತುಂಬ ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ಬಂದ ಭಕ್ತಾದಿಗಳಿಗೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಬಂದು ಬೇಡ್ಕೊಂಡು ಹಚ್ಕೊಂಡು ಹೋಗ್ಲಿ ದೀಪ, ಒಳ್ಳೇದಾಗುತ್ತೆ. ಪ್ರತಿ ಸಲನೂ ಒಂದು ವಿಶೇಷವಾದ ಊಟದ ವ್ಯವಸ್ಥೆ ಇರುತ್ತೆ, ಇಲ್ಲ ಪ್ರಸಾದ ಇರುತ್ತೆ. ಹಬ್ಬಗಳಲ್ಲಂತೂ ಇನ್ನೂ ತುಂಬ ವಿಶೇಷವಾಗಿ ಕೊಡ್ತಾರೆ ಊಟ, ತುಂಬ ಚೆನ್ನಾಗಿರುತ್ತೆ. ದೂರದಿಂದ ಬಂದಿರೋರ್ಗಂತೂ ತುಂಬಾ ಅನುಕೂಲ. ಇಲ್ಲಿ ಇರೋದು ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ. ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ಅಮ್ಮ. ಬಂದು ಎಲ್ಲರೂ ಸೇವೆ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೇದಾಗುತ್ತೆ. ಸ್ನಾನ ಮಾಡಿದ್ಮೇಲೆ ನಮಗೆ ಎಲ್ಲ ಬಿಡುಗಡೆ ಆಯಿತು, ತುಂಬ ಚೆನ್ನಾಗಾಯ್ತು ಸರ್. 3 ಸತಿ ಮಾಡಿಕೊಂಡ್ರಿ ಸ್ನಾನ, ಅರ್ಕೆ ಎಲ್ಲ ಕಟ್ಕೊಂಡ್ರಿ. ಇವಾಗ ಅಮ್ಮನಿಗೆ ಮಾಡ್ಲಕ್ಕಿ ತುಂಬಿಸ್ಬೇಕು, ಬರ್ತೀವಿ. ತುಂಬ ಸಂತೋಷ ಆಯಿತು ಸರ್, ತುಂಬ ಖುಷಿ ಆಯಿತು ನಮಗೆ. ತುಂಬ ಆರೋಗ್ಯ ಸಮಸ್ಯೆ ತುಂಬ ಇತ್ತು ನಮಗೆ, ಎಲ್ಲ ಕ್ಲಿಯರ್ ಆಯಿತು. ತುಂಬ ಹೋಗಿದ್ದೀವಿ ಸರ್, ತಿಂಗಳಲ್ಲಿ 2 ಸರಿ 3 ಸರಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಯಾರಿ. ಇವಾಗ ಆ ಸಮಸ್ಯೆ ಇಲ್ಲ, ಚೆನ್ನಾಗಿದೆ ನಮ್ಗೆ. ಅಮ್ಮನ ಸೇವೆನೂ ಮಾಡ್ತೀವಿ, ನಾಗಲ್ಮ ದೇವಸ್ಥಾನ ಇದೆ ನಮ್ಮದು, ಆಯಮ್ಮನಿಗೂ ಸೇವೆ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ ಸರ್. ನಮಗೆ ಎಲ್ಲರಿಗೂ ಪರಿಚಯವ್ರಿಗೆಲ್ಲ ಹೇಳಿದ್ವಿ ಸರ್, ಬರಬೇಕು, ತುಂಬ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಹೇಳಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.